ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಕೃಷ್ಣವರ್ಜನನವರು ಗುತ್ತಿಗೆದಾರನ ಕಿರುಕುಳ ಮತ್ತು ನಿಗದಿತ ಸಂಬಳ ಬಾರದ ಕಾರಣ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅವರು ವಾರ್ಡ್ ನಂಬರ್ 17ರ ಟೋಲ್ ನಾಕಾ ಬಳಿಯ ಪೆಟ್ರೋಲ್ ಬಂಕ್ ಬಳಿ ಕೆಲಸ ಮಾಡುತ್ತಿದ್ದಾಗ ಈ ಘಟನೆ ನಡೆದಿದೆ. ತಕ್ಷಣ ಉಳಿದ ಪೌರ ಕಾರ್ಮಿಕರು ಅವರನ್ನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಪ್ರಾಥಮಿಕ ಚಿಕಿತ್ಸೆ ನೀಡಿದ್ರು. ಕುಟುಂಬದವರು ಹೇಳುವುದೇನೆಂದ್ರೆ, ಕೃಷ್ಣವರ್ಜನನವರು ಹಲವಾರು ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಗುತ್ತಿಗೆದಾರ ನಿಗದಿತ ಸಂಬಳ ನೀಡದೆ ಕೇವಲ 7ರಿಂದ 8 ಸಾವಿರ ರು ಮಾತ್ರ ನೀಡುತ್ತಿದ್ರು ಮತ್ತು ಕೆಲಸದ ಹೊರಗೆ ಖಾಸಗಿ ಕೆಲಸ ಮಾಡಿಸುತ್ತಿದ್ರು. ಸಂಬಳ ಕೇಳಲು ಹೋದ ಕಾರ್ಮಿಕರನ್ನ ಅವಹೇಳನಕಾರಿಯಾಗಿ ನಿಂದಿಸುತ್ತಿದ್ರು. ಕುಟುಂಬದವರು ಗುತ್ತಿಗೆದಾರನೇ ನೇರ ಕಾರಣ ಎಂದು ಹೇಳುತ್ತಾ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಪಾಲಿಕೆ ನೇರ ಸಂಬಳ ಪಾವತಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅವ್ರು ಪ್ರತಿ ತಿಂಗಳ ಅವ್ರ ಮನ್ಸಿಗೆ ಬಂದಾಗ ಪೇಮೆಂಟ್ ಆಗ್ತಾರೆ. SRPF ತುಂಬಂಗಿಲ್ರಿ ಮತ್ತು ಹೊಲಕ್ಕೆ ಮನೆಗೆ ಕೆಲಸಕ್ಕೆಲ್ಲ ತೊಗೊಂಡು ಕೆಲಸ ಮಾಡ್ತಾರೆ. ರಾತ್ರಿ 10 ಆಗಲಿ 11 ಗಂಟೆ ಅವ್ರು ಹೋಗಬೇಕಾದ್ರೆ ಕರೆದಾಗ ಹೋಗ್ಲಿಕ್ಕಂದ್ರೆ ಕೆಲಸ ಬಿಡಿಸ್ತಾರೆ ಮತ್ತು ಅವ್ರ ಬೆಳಿಗಾಗಿ 1 ವಾರ 2 ವಾರ ಕೆಲಸ ನಿಲ್ಲಿಸ್ತಾರೆ. ತಿಂಗಳ ಫಲ ದುಡಿದ್ರು ಮತ್ತು ನಮ್ಗೆ ಅಷ್ಟ ಆಗ್ತಾರೆ. ಕೇಳಿದ್ರೆ ಜೀವನ ಆಫೀಸರ್ಗೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗೆ ಕಾರ್ಪೊರೇಟರ್ಗೆ ನಾವು ಮಾಮೂಲಿ ಕೊಡ್ಬೇಕು ಅದ್ರಾಗ ಅಂತಾರೆ. ಈ ಪಾಯ್ಸನ್ ತೊಗೊಂಡ್ರ ಹೆಸರೇನ್ರಿ? ಕೃಷ್ಣವರ್ಜನ್ ಅವ್ರಿ. ಕೃಷ್ಣವರ್ಜನ್ ಅವ್ರು ಎಷ್ಟು ತಿಂಗಳಾಗಿತ್ತು ಸ್ಯಾಲ್ರಿ ಕೊಡ್ಲಾರ್ದ ಅವ್ರಿಗೆ? ಪೇಮೆಂಟ್ ಕೊಡ್ತಾರೆ ಹಂಗೆ, ಬಟ್ ಮನ್ಸಿ ಬಂದ ಪೇಮೆಂಟ್ ಆಗ್ತಾರೆ. ಎಷ್ಟು ಕೊಡ್ತಾರ? ಈಗ ಅವ್ರ ನಮ್ಗೆ 10,000 ರೂಪಾಯಿ 2,000 ಹಾಕ್ತಾರೆ, ಮನ್ಸಿ ಬಂದ ಹಾಕ್ತಾರೆ. ಮತ್ತು 7 ಗಂಟೆ ಸುಮಾರು ವಿಷಯ